ಇನ್ನೊಂದು ವಿಚಾರ ಅಂದ್ರೆ ಧರ್ಮಸ್ಥಳದಲ್ಲಿ ಒಂದು SIT ಅಂತ ತನಿಖೆ ನಡೀತಾ ಇದೆ. ಅದು ಸಾಕಷ್ಟು ಜನರು ಭಾವನಾತ್ಮಕವಾಗಿ ತಗೊಂಡಿದ್ದಾರೆ. ಯಾಕಂದ್ರೆ ತಗೊಳ್ಳೇಬೇಕಾದಂತಹ ವಿಚಾರ. ಅಷ್ಟು ಸಾವುಗಳು, ಅಷ್ಟು ಹೆಣಗಳು, ಅಷ್ಟು ಮೂಳೆಗಳು ಎಲ್ಲ ಸಿಕ್ಕಿರುವಂತಹ ವಿಚಾರ. ಆ ವಿಚಾರದಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರು ಆಡಿರುವಂತಹ ಕೆಲವು ಮಾತುಗಳು ಇವತ್ತು ಅವರು ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಕ್ಕೆ ಆತಂಕ ಮೂಡಿಸುತ್ತೆ. ಅವಾಗ ಏನ್ ಹೇಳಿದ್ರು ಅವರು ಉಪಮುಖ್ಯಮಂತ್ರಿಯಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಗೃಹ ಮಂತ್ರಿಯಾಗಿ ಹೇಳಬೇಕಾದಂತಹ ಮಾತುಗಳು ಯಾರೂ ಹೇಳಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಧರ್ಮಸ್ಥಳ ವಿಚಾರದಲ್ಲಿ ಏನ್ ಹೇಳ್ಬೇಕಾಗಿತ್ತು, ತಪ್ಪಿತಸ್ಥರು ಯಾರೇ ಇರ್ಲಿ, ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟೇ ಸಣ್ಣವರೇ ಆಗಿರ್ಲಿ, ತಪ್ಪು ಮಾಡಿದ್ರೆ ಎಂಥವ್ರಿಗೆ ಆಗ್ಲಿ ಶಿಕ್ಷೆ ಆಗುತ್ತೆ, ಅದಕ್ಕೆ ತನಿಖೆ ಮಾಡಿಸ್ತಿದೀವಿ ಅಂತ ಹೇಳ್ಬೇಕಾಗಿತ್ತು. ನಿಮ್ ಸರ್ಕಾರ ಅದನ್ನ ಹೇಳಲಿಲ್ಲ. ನಿಮ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಹೇಳಿದ್ದೇನು ಅಂದ್ರೆ, ಬಂದಿರುವ ಕಳಂಕವನ್ನ ತೊಳೆಯೋದಕ್ಕೆ ನಾವು SIT ಮಾಡಿದೀವಿ ಅಂದ್ರು. ಬಂದಿರೋ ಆರೋಪಗಳಿಂದ ಮುಕ್ತಗೊಳಿಸೋದಕ್ಕೆ SIT ಅಂದ್ರು. DK ಶಿವಕುಮಾರ್ ಅವರು ಖುದ್ದಾಗಿ ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ಯಾರ ಮೇಲೆ ಆರೋಪಗಳಿದೆಯೋ ಅವ್ರ ಕಾಲಿಗೆ ಬಿದ್ರು. ಆ ನಂತರ ಒಂದು ಹೇಳಿಕೆ ಕೊಟ್ಟರು, 1000 DK ಶಿವಕುಮಾರ್ಗಳು ಇವ್ರ ಹಿಂದೆ ನಿಲ್ತೀವಿ ಅಂತ. ಸೊ ಇವತ್ತು ಧರ್ಮಸ್ಥಳ SIT ವಿಚಾರವಾಗಿ ಈ ರಾಜ್ಯದ ಜನ ಏನ್ ನಿರೀಕ್ಷೆ ಇಟ್ಕೊಳ್ಬಹುದು DK ಶಿವಕುಮಾರ್ ಅವರ ಆಡಳಿತದಲ್ಲಿ? ನೋಡಿ, DK ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತ. ಮೊದಲಿಗೆ ಅವರು ಮಠಾಧಿಪತಿಗಳನ್ನಾಗಿರ್ಲಿ, ಮೌಲಿಗಳನ್ನಾಗಿರ್ಲಿ, ಪಾದ್ರಿಗಳನ್ನಾಗಿರ್ಲಿ, ಬೌದ್ಧ ಸನ್ಯಾಸಿಗಳನ್ನಾಗಿರ್ಲಿ ಅಥವಾ ಜೈನ ಮುನಿಗಳನ್ನಾಗಿರ್ಲಿ, ಪ್ರತಿಯೊಬ್ಬರಿಗೂ ವಿಶೇಷವಾದಂತ ಗೌರವವನ್ನ ಇಟ್ಕೊಂಡಿದ್ದಾರೆ. ನಾನು ಈ ಕೂಡಲೇ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತೀನಿ. ಅಲ್ರಿ, ನೀವೆಲ್ಲ ಒಂದು ಮರ್ಡರ್ ಮಾಡಿದ್ರಿ ಅಂತ ಆರೋಪ ಸಾಬೀತಾದ್ಮೇಲೆ ನೀವು ಅಪರಾಧಿ ಆಗ್ತೀರಿ ಅಲ್ವಾ? ಸಿ, ಆಮೇಲೆ ನಿಮ್ ಬಗ್ಗೆ ಯಾರೋ ಒಬ್ಬ ಆರೋಪ ಮಾಡಿರ್ತಾರೆ, ನಿಮ್ ಬಗ್ಗೆ ನಾನು ಒಳ್ಳೆ ಅಭಿಪ್ರಾಯ ಇಟ್ಟಾಗ ನಾನ್ ನಿಮ್ ಬಗ್ಗೆ ಒಳ್ಳೇದೇ ಮಾತಾಡ್ತೀನಿ ಅಲ್ವಾ? ಒಂದೇ ಸಣ್ಣದೊಂದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಏನ್ ಸಮಸ್ಯೆ ಈ ಸರ್ಕಾರಕ್ಕೆ? ಸಿ ನೋಡಿ, ತನಿಖಾ ಸಂಸ್ಥೆಗಳು ಈಗ ನಾನು ಇದನ್ನೇ ಹೇಳ್ತಾ ಇದ್ದೀನಿಲ್ಲ, ನಾನ್ ನಿಮ್ ಮೇಲೆ ಯಾವ ರೀತಿ ಬೇಕಿದ್ರು ಭಾವನೆಗಳನ್ನ ಇಟ್ಕೊಬಹುದು, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ನನ್ನ ಒತ್ತಾಯ ಪೂರ್ವಕವಾಗಿ ನೀವು ನೆಗೆಟಿವ್ ಇಟ್ಕೊಬೇಕು ಅನ್ನೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಅಲ್ಲ, ನ್ಯಾಯಬದ್ಧ ತಾನೆ. ತಪ್ಪು ಮಾಡಿದ್ರೆ ಯು ಹ್ಯಾವ್ ಎ ಕ್ವಶನ್ ಮಾರ್ಕ್. ಆಮೇಲೆ ಆ ಬುರ್ಡೆ ಅಂತಂದ್ರು, 100 ಬುರ್ಡೆ, 500 ಬುರ್ಡೆ, 1000 ಬುರ್ಡೆ ನೋಡಿ. ಅಲ್ಲಿ ಹೋದಾಗ ಎಲ್ಲೋ ಕೆಲವು ಮೂಳೆಗಳು ಸಿಕ್ತು, ಕೆಲವು 1000ಕ್ಕಿಂತ ಹೆಚ್ಚು ಮೂಳೆ ಸಿಕ್ಕಿದೆ. FSL ಅಲ್ಲಿ ಮೂಳೆ ಮನುಷ್ಯನ ಬಾಡಿನಲ್ಲಿ ಎಷ್ಟು ಮೂಳೆ? 8 ಅಸ್ಥಿಪಂಜರಗಳು ಸಿಕ್ಕಿದೆ, ಬುರುಡೆಗಳು ಅಲ್ವಾ? ಸೊ ಅದು ಕಾಡಿನ ಭಾಗ ಒಂದೇ ಜಾಗದಲ್ಲಿ. ಹೌದು, ಕಾಡಿನ ಭಾಗ ಯಾವ್ದೇ ಇರ್ಬೋದು. ನೋಡಿ, ನಾವಂತೂ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಾವಿಬ್ರು ಕೋರ್ಟು ಅಲ್ಲ, ನಾವಿಬ್ರು ಜಡ್ಜು ಅಲ್ಲ. ನಮ್ಮಲ್ಲಿ ಎಫಿಷಿಯಂಟ್ ಅಧಿಕಾರಿಗಳಿದ್ದಾರೆ, ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡೋರಿದ್ದಾರೆ. ನಮ್ಮ ಸರ್ಕಾರ ಏನೋ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೆಲವೊಂದು ತನಿಖೆಗಳಾಗಿದೆ, ಕೆಲವೊಂದು ವಿಚಾರಗಳಲ್ಲಿ ಮುಲಾಜೆ ನೋಡ್ಲಿಲ್ಲ. ಯಾರು ಎಷ್ಟು ದೊಡ್ಡವರು ಅಥವಾ ಎಷ್ಟು ಅವರಿಗೆ ಏನೋ ಪ್ರಚಾರ ಇದೆ, ಯಾವ್ದನ್ನು ನೋಡ್ಲಿಲ್ಲ. ಕಾನೂನು ತನ್ನ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಇವತ್ತು ನಾವು ಒಂದು ತಪ್ಪನ್ನ ಹಿಂದೆಲ್ಲ ಸುಮಾರು ಯಾವ್ದು ರಶೀದ್ ಮರ್ಡರ್ ಕೇಸ್ ಅನ್ನುವಂಥದ್ದು, ನೀವೆಲ್ಲ ಸ್ಟೂಡೆಂಟ್ ಇದ್ದಾಗ ಮೇ ಬಿ ಕೇಳಿರ್ತೀವಿ, ನಾವು ಅದನ್ನ ಘಟನೆಗಳನ್ನ ಕೇಳ್ತಾ ಹೋಗ್ತೀವಿ. ಅದರಿಂದ ಮಂತ್ರಿಗಳ ರಾಜೀನಾಮೆ ಪಡೆಯುವಂತ ಎಲ್ಲ ಸನ್ನಿವೇಶಗಳಾಗ್ತವೆ. ಹಂಗೆ ಯಾರು ಹುಡುಗಾಟ ಬಗ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನ್ಯಾಯಾಂಗ ಅದ್ರ ವ್ಯಾಪ್ತಿನಲ್ಲಿ ಅದು ಕೆಲಸ ಮಾಡ್ತದೆ. ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ರಲ್ಲಿ ಒಬ್ಬ ಮನುಷ್ಯನ್ ಹೀಗೆ ಮಾತಾಡ್ಬೇಕು, ಹಾಗೆ ಮಾತಾಡ್ಬೇಕು ಅಂತ ಡಿಕ್ಟೇಟ್ ಮಾಡೋದಕ್ಕೆ ಯಾರಿಂದಲೂ ಅಲ್ಲ. ಇಲ್ಲಿ ಆರೋಪಗಳಿವೆ, ಯಾರ ಮೇಲೆ ಬೇಕಿದ್ರು ಯಾವ ಆರೋಪಗಳು ಬರ್ಬೋದು. ಆರೋಪ ಸಾಬೀತಾದ್ರೆ ಯಾರೇ ಆದ್ರೂ ಅಪರಾಧಿಗಳ ಆಗ್ಬಹುದು. ಉದಾಹರಣೆ, ಇಲ್ಲೊಂದು ಪ್ರತಿಷ್ಠಿತ ಮಠ ಇತ್ತು, ನರೇಂದ್ರ ಮೋದಿ ಅವರು ಕಾಲಿಗೆ ಬಿದ್ದಿದ್ದಾರೆ, ನಮ್ಮ ಪಕ್ಷದವರು ಕಾಲಿಗೆ ಬಿದ್ದಿದ್ದಾರೆ, ಆರೋಪ ಬಂತು, ಸಾಬೀತಾಯ್ತು, ಜೈಲಿಗೆ ಹೋದ್ರು. ಇವಾಗ ಏನ್ ಹೇಳ್ತೀರಾ? ಸೊ ಹಂಗೆ ಕಾನೂನು ತನ್ನ ವ್ಯಾಪ್ತಿನಲ್ಲಿ ತನ್ನ ಕೆಲಸವನ್ನ ಮಾಡ್ತದೆ ಸರ್. ಓಕೆ, ಅಂದ್ರೆ ನ್ಯಾಯಬದ್ಧವಾಗಿ ತನಿಖೆ ನಡೆಯುತ್ತೆ ಅಂತ ನಾವು ನಂಬಿಕೆ ಇಟ್ಕೋಬಹುದು. DK ಶಿವಕುಮಾರ್ ಅವರ ನಂಬಿಕೆಗಳ ಹೊರತಾಗಿಯೂ ಸರ್, ಈಗ ನಾನು ಇದಕ್ಕಿಂತ ಇನ್ನೇನು ಉದಾಹರಣೆ ಕೊಡ್ಲಿ ಸರ್? ಒಂದ್ ಮಟ್ಟಕ್ಕೆ ಎಲ್ಲರೂ, ನಾನು ನನ್ನ ಪಕ್ಷನೂ ಸೇರ್ಕೊಂಡು ಹೇಳಿದ್ನಲ್ವಾ, ನ್ಯಾಯಾಂಗ ವ್ಯವಸ್ಥೆನಲ್ಲಿ ತನಿಖೆ ಮಾಡ್ಬೇಕಾದ್ರೆ ಭಕ್ತಿ ಇತ್ತಲ್ವಾ, ಗೌರವ ಇತ್ತಲ್ವಾ, ಕಾನೂನು ಏನು ಶಿಕ್ಷೆ ಕೊಡ್ಬೇಕು, ಜೈಲಿಗೂ ಕಳ್ಸಿದ್ರಲ್ವಾ. ನನ್ ಮಠದ ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಕೇಸಿನ ಪ್ರಕರತೆ ಹಂಗಿದೆ. ನಾವಿಂತ ಸೂಕ್ಷ್ಮ ವಿಚಾರಗಳನ್ನ ಚರ್ಚೆ ಮಾಡುವಂತದ್ದೆಲ್ಲ ವಿಚ್ ಇಸ್ ದೇರ್ ಇನ್ ದ ಕೋರ್ಟಿನ ಕಟಕಟೆಯಲ್ಲಿ ಆವರಣದಲ್ಲಿ ಇರುವಾಗ ನಾವು ಅದನ್ನ ಕೆದಕುವಂತ ಅಧಿಕಾರ ನಮಗಿರುವುದಿಲ್ಲ. ಆದ್ರೆ ನಿಮ್ ಪ್ರಶ್ನೆಗೆ ಗೌರವಿಸಿ ಉತ್ತರ ಕೊಡೋದಷ್ಟೇ ನನ್ನ ಕೆಲಸ. ನಮ್ಮ ಸರ್ಕಾರ ಯಾವತ್ತೂ ಯಾವ ಮುಲಾಜು ನೋಡುದಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ, ನ್ಯಾಯ ಬೇಕಾದವರಿಗೆ ನ್ಯಾಯ, ಅನ್ಯಾಯ ಮಾಡಿದವ್ರಿಗೂ ಶಿಕ್ಷೆ, ಒಳ್ಳೆತನಕ್ಕೆ ಗೌರವ, ಅದು ಸದಾ ಇರ್ತಕ್ಕಂಥದ್ದು. ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಡ್ತೀವಿ ಸರ್. ಓಕೆ.